Hello friends, welcome to Science Patashale. This is Girish Babu. Today we will discuss a chapter called Blood Part 2. ಅಂದರೆ ಲಾಸ್ಟ್ ಕ್ಲಾಸಲ್ಲಿ ನಾವು ಬ್ಲಡ್ನ ಒಂದು ರಕ್ತದ ಬಗ್ಗೆ ತಿಳ್ಕೊಂಡಿದ್ವಿ ಪಾರ್ಟ್ 1 ನಲ್ಲಿ. ಇವತ್ತು ಒಂದು ರಕ್ತದ ಗುಂಪುಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕ್ಲಿಯರ್? ಬ್ಲಡ್ ಗ್ರೂಪ್ಸ್ ಅಂತ ಬರುತ್ತೆ. ಸೊ ಈ ಒಂದು ವಿಡಿಯೋ ಆದ್ಮೇಲೆ ನಾವು ಒಂದು ಹಾರ್ಟ್ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗೋಣ. ಕ್ಲಿಯರ್? ಎಸ್. ಸೊ ಫಸ್ಟು ಬ್ಲಡ್ ಗ್ರೂಪ್ಸ್ ಎಷ್ಟಿದೆ ಅದು ಕ್ಲಾಸಿಫೈ ಮಾಡಿದ್ದೆ ಯಾರು, ಅದರಲ್ಲಿ ಆಂಟಿಬಾಡಿ ಯಾವುದು, ಆಂಟಿಜನ್ ಯಾವುದು, ಬ್ಲಡ್ ಇದೆಲ್ಲರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಇದರಲ್ಲಿ. ಓಕೆ, ನೋಡಿ ಇಲ್ಲಿ ಫಸ್ಟು ರಕ್ತದ ಗುಂಪುಗಳು, ಬ್ಲಡ್ ಗ್ರೂಪ್ಸ್ ಅಂತ ಕರಿತೀವಲ್ವಾ. ರಕ್ತದ ಗುಂಪುಗಳ ವರ್ಗೀಕರಣ ಮಾಡಿದ ವಿಜ್ಞಾನಿ ಯಾರಪ್ಪ ಅಂದರೆ, ವೆರಿ ಇಂಪಾರ್ಟೆಂಟ್, ತುಂಬ ಸರಿ ಕ್ವಶನ್ ಕೇಳಿದ್ರೆ, ದಟ್ ಈಸ್ ಕಾರ್ಲ್ಯಾಂಡ್ ಸ್ಟೀನರ್ ಅಂತ ಹೇಳ್ಬಿಟ್ಟು. ಇದು ಕಾರ್ಲ್ಯಾಂಡ್ ಸ್ಟೀನರ್. ನೋಡಿ ಇಲ್ಲಿ, ಕಾರ್ಲ್ಯಾಂಡ್ ಸ್ಟೀನರ್ ಡಿಸ್ಕವರ್ಡ್ ಬ್ಲಡ್ ಗ್ರೂಪ್ಸ್ ಇನ್ 1901. 1901ರಲ್ಲಿ ಡಿಸ್ಕವರ್ ಮಾಡ್ತಾನೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಮಾನವನ ರಕ್ತವನ್ನು ಪ್ರಮುಖವಾಗಿ 4 ಗುಂಪುಗಳಾಗಿ ವಿಂಗಡಿಸಿದ್ದೇವೆ. ಒಂದನೇದು ಎ ಬಿ ಅಂಡ್ ಓ. ಮೇಯ್ನ್ ಆಗಿ ಎ ಬಿ ಅಂಡ್ ಓ. ಆದ್ದರಿಂದ ಇದನ್ನ ಏನಂತ ಕರಿತೀವಿ ಅಂದ್ರೆ, ಯಾರನ್ನ ಕಾರ್ಲ್ಯಾಂಡ್ ಸ್ಟೀನರ್ನ ರಕ್ತ ಗುಂಪುಗಳ ಪಿತಾಮಹ ಅಂತ ಕರಿತೀವಿ. ರಕ್ತದ ಗುಂಪುಗಳ ಪಿತಾಮಹ ಯಾರು ಅಂತ ಕ್ವಶನ್ ಕೇಳ್ತಾರೆ, ದಟ್ ಈಸ್ ಕಾರ್ಲ್ಯಾಂಡ್ ಸ್ಟೀನರ್ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಲ್ವಾ? ಎಸ್. ಇದಕ್ಕೆ ಅವನಿಗೆ ನೊಬೆಲ್ ಪ್ರೈಸ್ ಸಿಗುತ್ತೆ 1930ರಲ್ಲಿ. ಯಾರಿಗೆ? ಕಾರ್ಲ್ಯಾಂಡ್ ಸ್ಟೀನರ್ಗೆ ನೊಬೆಲ್ ಪ್ರೈಸ್ ಸಿಗುತ್ತೆ 1930ರಲ್ಲಿ. ಕ್ಲಿಯರ್? ನೋಡಿ ಇಲ್ಲಿ ಎ ಬಿ ಮತ್ತು ಓ ರಕ್ತದ ಗುಂಪುಗಳನ್ನು ಯಾವ ರೀತಿ ಡಿವೈಡ್ ಮಾಡ್ತಾರೆ ಅಂದ್ರೆ, ಯಾವ ರೀತಿ ವಿಂಗಡಿಸಿದಾರೆ ಅಂದ್ರೆ, ಆಂಟಿಜನ್ ಮತ್ತು ಆಂಟಿಬಾಡಿ. ಸೊ ಆಂಟಿಜನ್ ಅಂದ್ರೆ ಪ್ರತಿಜನಕ, ಆಂಟಿಬಾಡಿ ಅಂದ್ರೆ ಪ್ರತಿಕಾಯ ಅಂತ ಕರಿತೀವಿ. ನೋಡೋಣ ಮುಂದಕ್ಕೆ ಪ್ರತಿಜನಕ ಅಂದ್ರೆ ಏನು, ಪ್ರತಿಕಾಯ ಅಂದ್ರೆ ಏನು, ಇದರ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ. ಅರ್ಥ ಆಯ್ತಲ್ವಾ? ಸೊ ಎ ಬಿ ಮತ್ತು ಓ ರಕ್ತದ ಗುಂಪುಗಳನ್ನು ಯಾವುಗಳ ಆಧಾರದ ಮೇಲೆ ವಿಂಗಡಿಸಿದೆವು ಅಂದ್ರೆ, ಪ್ರತಿಜನಕ ಮತ್ತು ಪ್ರತಿಕಾಯಗಳ ಒಂದು ಆಧಾರದ ಮೇಲೆ ವಿಂಗಡಣೆ ಮಾಡಿದ್ದೀವಿ. ಓಕೆನಾ? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ, ಸೊ ಈಗ ತಾನೇ ನೋಡಿದ್ವಿ, ಎ ಬಿ ಓ ರಕ್ತದ ಗುಂಪುಗಳನ್ನು ಅವುಗಳ ಆಂಟಿಜನ್ ಮತ್ತು ಆಂಟಿಬಾಡಿಗಳ ಆಧಾರದ ಮೇಲೆ ವಿಂಗಡಣೆ ಮಾಡಿರ್ತೇವೆ. ಫಸ್ಟ್ ನೋಡಿ ಇಲ್ಲಿ ಆಂಟಿಜನ್ ಅಥವಾ ಪ್ರತಿಜನಕ ಅಂತ ಏನು ಕರಿತೀವಲ್ವಾ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಏನು ಈ ಪ್ರತಿಜನಕ ಅಂದ್ರೆ ಏನು, ಆಂಟಿಜನ್ ಅಂದ್ರೆ ಏನು? ನೋಡಿ ಇಲ್ಲಿ, ಆಂಟಿಜನ್ ಒಂದು ಪ್ರೋಟೀನ್ ಆಗಿರುತ್ತೆ. ಬೇಸಿಕಲಿ ಇದೊಂದು ಇಟ್ ಇಸ್ ಎ ಪ್ರೋಟೀನ್. ವಾಟ್ ಈಸ್ ದಿಸ್ ಆಂಟಿಜನ್? ಕೆಂಪು ರಕ್ತ ಕಣಗಳ ಮೇಲೆ ಕಂಡು ಬರುತ್ತೆ. ಅಂದ್ರೆ ಕೆಂಪು ರಕ್ತ ಕಣಗಳಲ್ಲಿ ಇದು ಉತ್ಪಾದನೆ ಆಗುತ್ತೆ. ಯಾವುದು? ಆಂಟಿಜನ್. ಇದರಲ್ಲಿ 2 ವಿಧಗಳು, ಆಂಟಿಜನ್ ಎ ಮತ್ತೆ ಆಂಟಿಜನ್ ಬಿ ಅನ್ನೋದು 2 ವಿಧಗಳಿರುತ್ತೆ. ಅರ್ಥ ಆಯ್ತಲ್ವಾ? ಇಲ್ಲಿ ನೋಡಿ, ರೆಡ್ ಬ್ಲಡ್ ಸೆಲ್ ಆಂಟಿಜನ್ ಡಿಟರ್ಮೈನ್ಸ್ ಯುವರ್ ಬ್ಲಡ್ ಗ್ರೂಪ್. ದ ಆಂಟಿಜನ್ಸ್ expressed on the red blood cells determine an individual's blood group. ಸೊ ನಮ್ಮ ರಕ್ತದ ಗುಂಪಿಗೆ ಕಾರಣವಾಗುವುದು ಏನಂದ್ರೆ, ದಟ್ ಈಸ್ ಆಂಟಿಜನ್. ಅದು ಎಲ್ಲಿ ಇರುತ್ತೆ ಅಂದ್ರೆ, ಅದು RBC ಅಲ್ಲಿ ಇರುತ್ತೆ. ಅದು ನೆನ್ಪಿಡಬೇಕು. ಕ್ಲಿಯರ್? ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಪ್ರತಿಕಾಯ ಅಂದ್ರೆ ಏನು, ಆಂಟಿಬಾಡಿ ಅಂದ್ರೆ ಏನು? ಇದು ಎಲ್ಲಿ ಕಂಡು ಬರುತ್ತೆ? ರಕ್ತದ ಪ್ಲಾಸ್ಮಾದಲ್ಲಿ ಕಂಡು ಬರುತ್ತೆ. ಎಲ್ಲಿ? ರಕ್ತದ ಪ್ಲಾಸ್ಮಾದಲ್ಲಿ. ಆಂಟಿಬಾಡಿಗಳಲ್ಲಿ 2 ವಿಧಗಳಿದೆ, ಆಂಟಿಬಾಡಿ ಎ, ಆಂಟಿಬಾಡಿ ಬಿ ಅಂತ 2 ಇದೆ. ಒಂದೇ ತರನಾದ ಆಂಟಿಜನ್ ಮತ್ತು ಆಂಟಿಬಾಡಿ ಸೇರಿದಾಗ ರಕ್ತ ಹೆಪ್ಪುಗಟ್ಟುತ್ತೆ. ಅದು ಯಾವ ರೀತಿ ಅಂತ ನೋಡ್ತಾ ಹೋಗೋಣ ಮುಂದೆ. ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ, ಆಂಟಿಜನ್ ಆಯ್ತು. ಆಂಟಿಬಾಡೀಸ್ ಇದನ್ನ ಮತ್ತೊಂದು ಹೆಸರಲ್ಲಿ ಕರೀತಾರೆ, ಗ್ಲೋಬ್ಯುಲಿನ್ಸ್ ಅಂತ ಕರೀತಾರೆ. ಇಮ್ಯುನೋಗ್ಲೋಬ್ಯುಲಿನ್ಸ್ ಆರ್ ಪ್ರೋಟೀನ್. ಇದು ಕೂಡ ಪ್ರೋಟೀನ್ ಆಗಿರುತ್ತೆ. ಫೌಂಡ್ ಇನ್ ಪ್ಲಾಸ್ಮಾದಲ್ಲಿ ಕಂಡು ಬರುತ್ತೆ. ದಟ್ ಆರ್ ಪಾರ್ಟ್ ಆಫ್ ದ ಬಾಡೀಸ್ ನ್ಯಾಚುರಲ್ ಡಿಫೆನ್ಸ್ ಸಿಸ್ಟಮ್. ನ್ಯಾಚುರಲ್ ಡಿಫೆನ್ಸ್ ಸಿಸ್ಟಮ್ಗೆ ಇದೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಇದನ್ನ ನಾವೇನಂತ ಕರೀತೀವಿ? ಇಮ್ಯುನೋಗ್ಲೋಬ್ಯುಲಿನ್ ಅಂತ ಕರಿತೀವಿ. ಇಮ್ಯುನೋಗ್ಲೋಬ್ಯುಲಿನ್. ನೋಡಿ ಇಲ್ಲಿ, ಇದು ಆಂಟಿಜನ್ ಅಂದ್ರೆ ಇದು ಆಂಟಿಬಾಡಿ ಆಗಿರುತ್ತೆ. ಬಂದು ಈ ತರ ಒಂದು ಆಂಟಿಜನ್ಗೆ ಒಂದು ಇದು ಮಾಡುತ್ತೆ, ಫಿಕ್ಸ್ ಆಗುತ್ತೆ. ಕ್ಲಿಯರ್? ಸೊ ಯಾವ ಆಂಟಿಜನ್ ಇದ್ರೆ ಯಾವ ಬ್ಲಡ್ ಗ್ರೂಪ್ ಅಲ್ಲಿ ಆಂಟಿಜನ್ ಯಾವ್ದಿರುತ್ತೆ, ಆಂಟಿಬಾಡಿ ಯಾವ್ದಿರುತ್ತೆ ಅಂತ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವಾಗ ಆಂಟಿಜನ್, ಆಂಟಿಬಾಡಿ ಅಂದ್ರೆ ಪ್ರತಿಜನಕ, ಪ್ರತಿಕಾಯ ಅಂದ್ರೆ ಒಂದು ಐಡಿಯಾ ಬಂತಲ್ವಾ? ಎಸ್. ಮುಂದೆ ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಕ್ಲಿಯರ್? ಎಸ್. ನೋಡಿ ಇಲ್ಲಿ, ಇದೇ ಒಂದು ಸ್ಲೈಡ್ ಅಲ್ಲಿ ABO ಬ್ಲಡ್ ಗ್ರೂಪ್ಸ್. ಟೈಪ್ ಎ ಅನ್ನೋದು ಆಂಟಿಜನ್ ಇದ್ರೆ ಅದರಲ್ಲಿ ಪ್ಲಾಸ್ಮಾ ಆಂಟಿಬಾಡೀಸು ಬಿ ಇರುತ್ತೆ. ನೆಕ್ಸ್ಟ್ ನೋಡಿ, ಟೈಪ್ ಬಿ ಅನ್ನೋದು ಆಂಟಿಜನ್ ಇದ್ರೆ ಎ ಅನ್ನೋದು ಆಂಟಿಬಾಡಿ ಇರುತ್ತೆ. ಇಲ್ಲಿ ನೋಡಿ,
ಎ ಬಿಯಲ್ಲಿ ಯಾವುದೇ ಒಂದು ಆಂಟಿಬಾಡೀಸ್ ಇರೋದಿಲ್ಲ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಎ ಬಿಯಲ್ಲಿ ಆಂಟಿಜೆನ್ಸ್ ಮಾತ್ರ ಇರುತ್ತೆ, ಯಾವುದೇ ಒಂದು ಆಂಟಿಬಾಡೀಸು ಇರೋದಿಲ್ಲ. ಮುಂದೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಓ ಅಲ್ಲಿ ಯಾವುದೇ ಒಂದು ಆಂಟಿಜೆನ್ಸ್ ಇರೋದಿಲ್ಲ, ಬಟ್ ಆಂಟಿಬಾಡಿ ಎ ಮತ್ತೆ ಬಿ ಎರಡೂ ಇರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಒನ್ ಮೋರ್ ಒಂದು ಆಂಟಿಜನ್ ಆಂಟಿಬಾಡಿ ಅಂತ ಇನ್ನೊಂದು ತರ ಬರುತ್ತೆ. ಏನಪ್ಪ ಒಂದು ಆಂಟಿಜನ್, ನಮ್ಗೇನಾದ್ರು ಜ್ವರ ಬಂದಾಗ, ಫೀವರ್, ನೆಗಡಿ, ಕೆಮ್ಮು ಆ ಥರ ಎಲ್ಲ ಬಂದಾಗ ನಮ್ಮದೊಂದು ಫಾರಿನ್ ಪಾರ್ಟಿಕಲ್ ಅಂತ ಡಿಸ್ಕಸ್ ಮಾಡ್ತೀವಿ. ದಟ್ ಫಾರಿನ್ ಪಾರ್ಟಿಕಲ್ ಇಸ್ ನಥಿಂಗ್ ಬಟ್ ಆಂಟಿಜನ್. ಸಿ ನೋಡಿ ಇಲ್ಲಿ, ಅನ್ ಆಂಟಿಜನ್ ಈಸ್ ಫಾರಿನ್ ಸಬ್ಸ್ಟೆನ್ಸ್ ದಟ್ ಎಂಟರ್ಸ್ ಅವರ್ ಬಾಡಿ. ದಿಸ್ ಕ್ಯಾನ್ ಇನ್ಕ್ಲೂಡ್ ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್, ಅಲರ್ಜೀಸ್ ಮತ್ತು ಅದರ್ ವೇರಿಯಸ್ ಟಾಕ್ಸಿನ್ಸ್ ಆಗಿರ್ಬೋದು. ಸೊ ಇದೆಲ್ಲ ಏನಾಗಿರುತ್ತೆ, ಒಂದು ಆಂಟಿಜನ್ ಅಂಡರಲ್ಲಿ ಬರುತ್ತೆ. ನಾವು ಬ್ಲಡ್ಡಲ್ಲಿ ಡಿಸ್ಕಸ್ ಮಾಡೋ ಆಂಟಿಜನ್ ಒಂದು ಡಿಫ್ರೆಂಟ್ ಆಗಿರುತ್ತೆ, ಈ ಒಂದು ಆಂಟಿಜನ್ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಆಂಟಿಬಾಡಿ ಒಂದೇ ಥರ ಇರುತ್ತೆ. An antibody protect a protein produced by immune system to attack fight of this antigens. ಸೊ ಆಂಟಿಜನ್ ವಿರುದ್ಧ ಫೈಟ್ ಮಾಡಲಿಕ್ಕೆ, ಅಟ್ಯಾಕ್ ಮಾಡಲಿಕ್ಕೆ ಈ ಒಂದು ಆಂಟಿಬಾಡಿ ಅನ್ನೋದು ಮುಖ್ಯ ಪಾತ್ರವನ್ನು ವಹಿಸ್ತದೆ ಇಮ್ಯೂನ್ ಸಿಸ್ಟಮ್ನಲ್ಲಿ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಯಾವ ಒಂದು ಬ್ಲಡ್ ಗ್ರೂಪ್ ಇದ್ರೆ ಆಂಟಿಜನ್ ಯಾವ್ದಿರುತ್ತೆ, ಆಂಟಿಬಾಡಿ ಯಾವ್ದಿರುತ್ತೆ. ದಟ್ ಈಸ್ ಆಂಟಿಬಾಡೀಸ್ ಅಂದರೆ ಪ್ರತಿಜನಕ ಅಂತ ಕರಿತೀವಿ. ಪ್ರತಿಜನಕ. ಆಂಟಿಬಾಡಿ ಇದ್ರೆ ಪ್ರತಿಕಾಯ, ಸಾರಿ ಪ್ರತಿಜನಕ. ಇದು ಬಂದ್ಬಿಟ್ಟು ಪ್ರತಿಕಾಯ. ಪ್ರತಿಕಾಯ. ಓಕೆ, ಫೈನ್. ಇಲ್ಲಿ ನೋಡಿ, ಫಸ್ಟ್ ಆರ್ ಬಿ ಸಿ ಟೈಪ್ ಏನಿದೆ, ಎ ಬ್ಲಡ್ ಗ್ರೂಪ್ ಇದೆ. ಬ್ಲಡ್ ಗ್ರೂಪ್ ಎ ಫಸ್ಟ್ನೇದು. ಇದರಲ್ಲಿ ಏನಿರುತ್ತೆ, ಪ್ರತಿಕಾಯ ಅಥವಾ ಆಂಟಿಬಾಡಿ ಅನ್ನೋದು ಬಿ ಇರುತ್ತೆ, ಬಟ್ ಆಂಟಿಜನ್ ಅನ್ನೋದು ಸೇಮ್ ಇರುತ್ತೆ. ಪ್ರತಿಜನಕ ಎ ಒಂದು ಬ್ಲಡ್ ಗ್ರೂಪಲ್ಲಿ, ಎ ಇರುವ ಬ್ಲಡ್ ಗ್ರೂಪಲ್ಲಿ, ಇವಾಗ ನನ್ನ ಬ್ಲಡ್ ಗ್ರೂಪ್ ಎ ಅಂತ ಇಟ್ಕೊಳ್ಳಿ, ನನ್ನಲ್ಲಿ ಆಂಟಿಜನ್ ಅಥವಾ ಪ್ರತಿಜನಕ ಅನ್ನೋದು ಏನೇ ಇರುತ್ತೆ, ಬಟ್ ಆಂಟಿಬಾಡಿ ಪ್ರತಿಕಾಯ ಅನ್ನೋದು ಬಿ ಇರುತ್ತೆ. ಕ್ಲಿಯರ್? ಒಂದು ವೇಳೆ ಇಲ್ಲೂ ಏನೇ ಇದ್ದು ಇಲ್ಲೂ ಏನೇ ಇದ್ರೆ ಏನಾಗುತ್ತೆ, ಎರಡು ಫಿಕ್ಸ್ ಆಗಿಬಿಟ್ಟು ಒಂದು ಬ್ಲಡ್ ಕ್ಲಾಟ್ ಆಗುತ್ತೆ, ಬ್ಲಡ್ ಫ್ಲೋ ಆಗೋದಿಲ್ಲ. ಅರ್ಥ ಆಯ್ತಲ್ವಾ? ಎಸ್. ಇಲ್ಲಿ ನೋಡಿ, ಈ ಥರ ಇದೆ, ಇದು ಬಂದು ವಿ ಶೇಪಲ್ಲಿ ಇದೆ, ಬಟ್ ಇಲ್ಲಿ ಬಂದು ಇದು ಫಿಕ್ಸ್ ಆಗೋದಿಲ್ಲ. ಕ್ಲಿಯರ್? ಸೊ ಅದಕ್ಕೆ ಆಂಟಿಜನ್ನು ಎ ಇದೆ, ಆಂಟಿಬಾಡಿ ಬಿ ಇದೆ, ಬ್ಲಡ್ ಫ್ಲೋ ಆಗುತ್ತೆ. ಅದೇ ಇನ್ ಕೇಸ್ ಏನಾದರೂ ಇದೇನಾದರೂ ಬಿ ಇದ್ದು ಇದು ಬಿ ಇದ್ರೆ, ಬಿ ಈ ಥರ ಇದೆ ವಿ ಶೇಪಲ್ಲಿ, ಸೊ ಇದು ಬಂದು ಕರೆಕ್ಟಾಗಿ ಇಲ್ಲಿ ಫಿಕ್ಸ್ ಆಗಿಬಿಡುತ್ತೆ ಹಿಂಗೆ. ಅವಾಗ ಏನಾಗುತ್ತೆ, ಒಂದು ಬ್ಲಾಕ್ ಆಗಿಬಿಡುತ್ತೆ, ಬ್ಲಡ್ ಕ್ಲಾಟ್ ಆಗಿಬಿಡುತ್ತೆ, ಎಲ್ಲೂ ಸಪ್ಲೈ ಆಗೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ಅದಕ್ಕೆ ಈ ಥರ ಒಂದು ಇರುತ್ತೆ ಯಾವುದು ಬ್ಲಡ್ ಗ್ರೂಪಲ್ಲಿ. ಸೊ ಎ ಒಂದು ಬ್ಲಡ್ ಗ್ರೂಪಲ್ಲಿ ಆಂಟಿಜನ್ ಅನ್ನೋದು ಏನೇ ಇರುತ್ತೆ, ಆಂಟಿಬಾಡಿ ಮಾತ್ರ ಚೇಂಜ್ ಆಗುತ್ತೆ, ದಟ್ ಈಸ್ ಬಿ. ನೆಕ್ಸ್ಟ್ ಬ್ಲಡ್ ಗ್ರೂಪ್ ಬಿ ಅಲ್ಲಿ ಹೆಂಗಿರುತ್ತೆ ನೋಡಿ, ಇಲ್ಲಿ ಇದು ಬಿ ಬ್ಲಡ್ ಗ್ರೂಪ್ ಆಗಿರುತ್ತೆ. ಸೊ ಇಲ್ಲಿ ಆಂಟಿಜನ್ ಬಿನೇ ಇರುತ್ತೆ. ಸೊ ಈ ಒಂದು ಪ್ರತಿಜನಕ ಸೇಮೇ, ಬಿನೇ, ಚೇಂಜ್ ಆಗೋದಿಲ್ಲ. ಬಟ್ ಪ್ರತಿಕಾಯ ಆಂಟಿಬಾಡಿ ಏನಾಗುತ್ತೆ, ಎ ಇರುತ್ತೆ. ಯಾಕೆಂದ್ರೆ ಈ ಥರ ಒಂದು ಶೇಪು ಇಲ್ಲಿ ಇದ್ಬಿಟ್ರೆ ಇದು ಬಂದು ಕರೆಕ್ಟಾಗಿ ಇದರಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ಹಿಂಗೆ ಫಿಕ್ಸ್ ಆಗಿಬಿಟ್ರೆ ಏನಾಗುತ್ತೆ, ಬ್ಲಡ್ ಕ್ಲಾಟ್ ಆಗುತ್ತೆ ಅಂತ ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ? ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಬ್ಲಡ್ ಗ್ರೂಪ್ ಎ ಬಿ ಅಂತ ಇದೆ. ಸೊ ಇಲ್ಲಿ ಏನೂ ಇರುತ್ತೆ, ಬಿನೂ ಇರುತ್ತೆ, ಬಟ್ ಆಂಟಿಬಾಡೀಸ್ ಏನಾಗಿರುತ್ತೆ, ಯಾವುದೇ ಒಂದು ಆಂಟಿಬಾಡಿ ಇರೋದಿಲ್ಲ. ಬಟ್ ಆಂಟಿಜನ್ನು ಏನೂ ಇರುತ್ತೆ, ಬಿನೂ ಇರುತ್ತೆ. ಯಾಕೆ ಇಲ್ಲಿ ಆಂಟಿಬಾಡೀಸ್ ಯಾವುದೂ ಇರೋದಿಲ್ಲ ನೋಡಿ, ಇಲ್ಲಿ ಈ ಥರ ಇದೆಯಲ್ಲ. ಸೊ ಆಂಟಿಬಾಡಿ ಎ ಇದ್ರೆ ಹಿಂಗಿರುತ್ತೆ, ಆಂಟಿಬಾಡಿ ಬಿ ಇದ್ರೆ ಅದು ಹಿಂಗಿರುತ್ತೆ, ವಿ ಶೇಪ್ ಇರುತ್ತೆ, ಹಿಂಗಿರುತ್ತೆ. ಸೊ ಇವಾಗ ಇಲ್ಲಿ ಏನೂ ಇದೆ, ಬಿನೂ ಇದೆ ಅಂದರೆ ಇಲ್ಲಿ ನೋಡಿ, ಇಲ್ಲೂ ಎ ಇದೆ, ಇದು ರೌಂಡ್ಕಿದೆಯಾ, ಇದು ರೌಂಡ್ಕಿದೆ, ಇಲ್ಲಿ ಬಂದು ಹಿಂಗೆ ಫಿಕ್ಸ್ ಆಗಿಬಿಡುತ್ತೆ, ಇದು ಹಿಂಗೆ ಫಿಕ್ಸ್ ಆಗಿಬಿಡುತ್ತೆ. ನೆಕ್ಸ್ಟ್ ಇಲ್ಲೇನಿದೆ, ಇದು ಹಿಂಗೆ ಬಂದು ಇದು ಫಿಕ್ಸ್ ಆಗಿಬಿಡುತ್ತೆ ಇದಕ್ಕೆ. ಅರ್ಥ ಆಯ್ತಲ್ವಾ? ಸೊ ಅದಕ್ಕೆ ಏನಾಗುತ್ತೆ, ಇದರಲ್ಲಿ ಯಾವುದೇ ಥರ ಒಂದು ಆಂಟಿಬಾಡೀಸ್ ಅನ್ನೋದು ಇರೋದಿಲ್ಲ. ಈ ಥರ ಫಿಕ್ಸ್ ಆದರೆ ಏನಾಗ್ಬಿಡುತ್ತೆ, ಬ್ಲಡ್ ಅನ್ನೋದು ಕ್ಲಾಟ್ ಆಗಿಬಿಡುತ್ತೆ, ಬ್ಲಡ್ ಫ್ಲೋ ಅನ್ನೋದು ಆಗೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ಅದಕ್ಕೆ ಇಲ್ಲಿ ಆಂಟಿಬಾಡೀಸ್ ಅನ್ನೋದು ಇರೋದಿಲ್ಲ, ಓನ್ಲಿ ಆಂಟಿಜನ್ಸ್ ಇರುತ್ತೆ, ದಟ್ ಈಸ್ ಎ ಅಂಡ್ ಬಿ. ಕ್ಲಿಯರ್? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ಬ್ಲಡ್ ಗ್ರೂಪ್ ಓ. ಈ ಒಂದು ಓ ಬ್ಲಡ್ ಗ್ರೂಪ್ನ ನಾವು ಝೀರೋ ಬ್ಲಡ್ ಗ್ರೂಪ್ ಅಂತ ಕೂಡ ಕರಿಬೋದು. ಯಾಕೆ ಅಂತ ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಓ ಬ್ಲಡ್ ಗ್ರೂಪ್, ಇದರಲ್ಲಿ ಏನಿರುತ್ತೆ,
ಆಂಟಿಬಾಡೀಸ್ ಎ ಇರುತ್ತೆ, ಬಿ ಇರುತ್ತೆ ಮತ್ತು ಎ ಇರುತ್ತೆ. ಬಟ್ ಆಂಟಿಜನ್ ಅನ್ನೋದು ಯಾವುದೇ ಒಂದು ಆಂಟಿಜನ್ ಅನ್ನೋದು ಇರೋದಿಲ್ಲ ಯಾವುದರಲ್ಲಿ, ಒಂದು ಓ ಬ್ಲಡ್ ಗ್ರೂಪಲ್ಲಿ. ಅದಕ್ಕೆ ಇದನ್ನ ಏನಂತ ಕರಿತೀವಿ ನಾವು, ಝೀರೋ ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ಕ್ಲಿಯರ್? ನೋಡಿ ಇಲ್ಲಿ ಮತ್ತೆ ಇನ್ನೊಂದು ಇನ್ಫಾರ್ಮೇಶನ್ ಏನಂದ್ರೆ, ಎ ಬಿ ಯಲ್ಲಿ ಆಂಟಿಬಾಡೀಸು ಇರೋದಿಲ್ಲ. ಇವರು ತುಂಬ ವೀಕ್ ಇರ್ತಾರೆ. ಇವರ ವೀಕ್ ಅಂದರೆ ಇಮ್ಯೂನ್ ಸಿಸ್ಟಮ್ ತುಂಬ ವೀಕ್ ಇರುತ್ತೆ. ರೋಗ ನಿರೋಧಕ ಶಕ್ತಿ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಯಾವುದೇ ರೋಗ ಬಂದರೆ ಬೇಗ ಅದಕ್ಕೆ ತುತ್ತಾಗ್ತಾರೆ. ಅದನ್ನ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಯಾಕೆಂದರೆ ಆಂಟಿಬಾಡೀಸ್ ಇಲ್ಲ, ಅದಕ್ಕೆ ಇದ್ರ ಫೈಟ್ ಮಾಡೋಕ್ಕೆ ಆಂಟಿಬಾಡೀಸ್ ಇರೋದಿಲ್ಲ. ಅದೇ ಇವ್ರು ನೋಡಿ, ಓ ಇರೋ ಒಂದು ಬ್ಲಡ್ ಗ್ರೂಪ್ ತುಂಬ ಸ್ಟ್ರಾಂಗ್ ಇರ್ತಾರೆ. ಯಾಕೆಂದರೆ ಇಲ್ಲಿ ಆಂಟಿಬಾಡಿ ಏನೂ ಇದೆ, ಆಂಟಿಬಾಡಿ ಬಿನೂ ಇದೆ. ಕ್ಲಿಯರ್? ಸೊ ಯಾವುದೇ ಒಂದು ರೋಗ ಬರ್ಬೋದು, ಅದಕ್ಕೆ ವಿರುದ್ಧವಾಗಿ ಒಂದು ಇಮ್ಯೂನ್ ಸಿಸ್ಟಮ್ ಅನ್ನೋದು ಸ್ಟ್ರಾಂಗ್ ಇರುತ್ತೆ ಕಂಪೇರ್ ಟು ಅದರ್ ಗ್ರೂಪ್ಸ್. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಇದು ಕರೆಕ್ಟಾಗಿ ತಿಳ್ಕೊಂಡ್ರೆ ನಮಗೆ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಥಿಯರಿ ಪಾರ್ಟ್ ಏನಿದೆ, ಎ ಬಿ ರಕ್ತದ ಗುಂಪು. ಎ ಬಿ ರಕ್ತದ ಗುಂಪಿನವರು ಯಾವುದೇ ಗುಂಪಿನ ವ್ಯಕ್ತಿಗಳಿಂದ ರಕ್ತವನ್ನು ಸ್ವೀಕರಿಸ್ತಾರೆ, ಅದು ಡಿಸ್ಕಸ್ ಮಾಡೋಣ. ಸೊ ಯೂನಿವರ್ಸಲ್ ಅಕ್ಸೆಪ್ಟರ್ ಅಂತ ಕರಿತೀವಿ. ಆದ್ದರಿಂದ ಈ ಗುಂಪನ್ನು ಸಾರ್ವತ್ರಿಕ ಸ್ವೀಕಾರಿ ಅಂತ ಕರಿತೀವಿ. ಇದರಲ್ಲಿ ಏನಿರೋದಿಲ್ಲ, ಆಂಟಿಬಾಡಿ ಎ ಮತ್ತು ಬಿ ಎರಡೂ ಇರೋದಿಲ್ಲ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಓ ರಕ್ತದ ಗುಂಪು. ಓ ರಕ್ತದ ಗುಂಪಿನವರು ಯಾವುದೇ ರಕ್ತದ ಗುಂಪಿನವರಿಗೆ ರಕ್ತವನ್ನು ನೀಡಬಹುದು. ಆದ್ದರಿಂದ ಇದನ್ನು ಸಾರ್ವತ್ರಿಕ ದಾನಿ ಅಂತ ಕರೀತಾರೆ, ಯೂನಿವರ್ಸಲ್ ಡೋನರ್ ಅಂತ ಕರಿತೀವಿ. ಏಕೆಂದರೆ ಆಂಟಿಜನ್ ಎ ಮತ್ತು ಬಿ ಅನ್ನೋದು ಇದರಲ್ಲಿ ಇರೋದಿಲ್ಲ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್ ಏನಂದರೆ ಆರ್ಚ್ ಫ್ಯಾಕ್ಟರ್ ಅಂತ ಬರುತ್ತೆ. ಈಗ ನಮಗೆ ಎ ಪ್ಲಸ್, ಬಿ ಪ್ಲಸ್, ಓ ಪ್ಲಸ್ ಅಂತ ಕರಿತೀವಲ್ವಾ. ಸೊ ಇದು ಯಾವ ರೀತಿ ಒಂದು ಕರಿತೀವಿ, ಎ ಮೈನಸ್ ಆಗಿರ್ಬೋದು, ಬಿ ಮೈನಸ್ ಆಗಿರ್ಬೋದು, ಯಾವ ರೀತಿ ಒಂದು ಇದನ್ನ ಡಿಸೈಡ್ ಮಾಡ್ತೀವಿ ಅಂತ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಈ ಒಂದು ಆರ್ ಎಚ್ ಫ್ಯಾಕ್ಟರ್ ಅಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನಪ್ಪ ಹಾಗಾದ್ರೆ ಈ ಒಂದು ಆರ್ ಎಚ್ ಫ್ಯಾಕ್ಟರ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ದಿಸ್ ಆರ್ ಎಚ್ ಫ್ಯಾಕ್ಟರ್? ನೋಡಿ, ಇಲ್ಲಿ ಆರ್ ಎಚ್ ಫ್ಯಾಕ್ಟರ್ ಅನ್ನು 1940ರಲ್ಲಿ ಕಾರ್ಲ್ ಲ್ಯಾಂಡ್ಸ್ಟೀನರ್ ಆರ್ ಎಸ್ ವೆಗನರ್ ಎಂಬ ವಿಜ್ಞಾನಿಗಳು ರೀಸಸ್ ಮಂಕಿಯಲ್ಲಿ ಕಂಡುಹಿಡಿತಾರೆ. ಯಾವ ಮಂಕಿಯಲ್ಲಿ? ರೀಸಸ್ ಮಂಕಿಯಲ್ಲಿ ಕಂಡುಹಿಡಿತಾರೆ. ಸೊ ವೆರಿ ಇಂಪಾರ್ಟೆಂಟ್, ರೀಸಸ್ ಮಂಕಿಯಲ್ಲಿರುವ ಒಂದು ಅಂಶ ಇರುತ್ತೆ, ಯಾವುದು? ಆರ್ ಎಚ್ ಫ್ಯಾಕ್ಟರ್ ಅನ್ನೋದು. ವ್ಯಕ್ತಿಗಳಲ್ಲಿ ಆರ್ ಎಚ್ ಪಾಸಿಟಿವ್ ಮತ್ತು ಆರ್ ಎಚ್ ನೆಗೆಟಿವ್ ಅನ್ನು ಹೊಂದಿರಬಹುದು. ಈಗ ನನ್ನಲ್ಲಿ ಆರ್ ಎಚ್ ಪಾಸಿಟಿವ್ ಇರ್ಬೋದು, ಆರ್ ಎಚ್ ನೆಗೆಟಿವ್ ಇರ್ಬೋದು, ಯಾವುದಾದ್ರೂ ಒಂದಿರುತ್ತೆ. ಪಾಸಿಟಿವ್ ಇದ್ದರೆ ಅವ್ರಿಗೆ ಓ ಪ್ಲಸ್ ಅಂತ ಕರಿತೀವಿ, ನೆಗೆಟಿವ್ ಇದ್ದರೆ ಮೈನಸ್ ಅಂತ ಕರಿತೀವಿ. ಸೊ ಅದೇ ರೀತಿ ನೋಡಿ ಇಲ್ಲಿ, ಇಫ್ ಪ್ರೆಸೆಂಟ್ ಆರ್ ಎಚ್ ಫ್ಯಾಕ್ಟರ್ ಇಸ್ ಪ್ರೆಸೆಂಟ್ ದೆನ್ ಆರ್ ಎಚ್ ಪಾಸಿಟಿವ್, ಆಬ್ಸೆಂಟ್ ಆರ್ ಎಚ್ ಇಸ್ ನೆಗೆಟಿವ್. ಕ್ಲಿಯರ್? ನೋಡಿ ಇಲ್ಲಿ, ಸೆಲ್ಸ್ ಆಲ್ಸೋ ಕ್ಯಾರಿ ಆಂಟಿಜನ್ ಡೆಬ್ಟ್ rhesus factor, that is RH factor, first discovered by rhesus monkey. Clear? Next ನೋಡಿ, ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ 85% RH ಮತ್ತು ಉಳಿದ 15% RH ಇದು ಪಾಸಿಟಿವ್ ಇರುತ್ತೆ, RH ಪಾಸಿಟಿವ್, ಇದು RH ನೆಗೆಟಿವ್ ಇರುತ್ತೆ, ಬ್ಲಡ್ ಗ್ರೂಪ್ ಇದೆ. ನೆಕ್ಸ್ಟ್ ಎರಿಥ್ರೋಬ್ಲಾಸ್ಟೋಸಿಸ್ ಫೆಟಾಲಿಸ್ ಅಂತ ಬರುತ್ತೆ. ಏನಪ್ಪ ಹಿಂಗಂದ್ರೆ, ಎರಿಥ್ರೋಬ್ಲಾಸ್ಟೋಸಿಸ್ ಫೆಟಾಲಿಸ್ ಅಂತ ಬರುತ್ತೆ. ಏನು ಹಿಂಗಂದ್ರೆ, ಗಂಡನ ರಕ್ತವು ಆರ್ ಎಚ್ ಪಾಸಿಟಿವ್ ಆಗಿದ್ದು ಹೆಂಡತಿಯ ರಕ್ತವು ಆರ್ ಎಚ್ ನೆಗೆಟಿವ್ ಆಗಿದ್ದ ಸಂದರ್ಭದಲ್ಲಿ ಭ್ರೂಣಕ್ಕೇನಾದರೂ ಆರ್ ಎಚ್ ಪಾಸಿಟಿವ್ ರಕ್ತ ಗುಂಪು ಬಂದರೆ ತಾಯಿಯ ರಕ್ತದಲ್ಲಿರುವ ಆಂಟಿಬಾಡಿಗಳು ಅದನ್ನು ಸ್ವೀಕರಿಸುವುದಿಲ್ಲ. ನೋಡಿ, ಕರೆಕ್ಟಾಗಿ ತಿಳ್ಕೊಳ್ಳಿ, ಇನ್ನೊಂದ್ಸರಿ ಓದ್ತೀನಿ ನೋಡಿ. ಗಂಡನ ರಕ್ತವು ಆರ್ ಎಚ್ ಪಾಸಿಟಿವ್ ಆಗಿದ್ದು ಹೆಂಡತಿಯ ರಕ್ತವು ಆರ್ ಎಚ್ ನೆಗೆಟಿವ್ ಆಗಿದ್ದರೆ ಭ್ರೂಣಕ್ಕೇನಾದರೂ ಆರ್ ಎಚ್ ಪಾಸಿಟಿವ್ ರಕ್ತದ ಗುಂಪು ಬಂದರೆ ತಾಯಿಯ ರಕ್ತದಲ್ಲಿರುವ ಆಂಟಿಬಾಡಿಗಳು ಅದನ್ನು ಸ್ವೀಕರಿಸುವುದಿಲ್ಲ. ಏನಾಗುತ್ತೆ ಆ ಟೈಮಲ್ಲಿ? ಆಗ ಅವರು ಭ್ರೂಣದ ದೇಹದಲ್ಲಿರುವ RBCಯನ್ನು ನಾಶಪಡಿಸುತ್ತಾರೆ. ಇದನ್ನೇ ಎರಿಥ್ರೋಬ್ಲಾಸ್ಟೋಸಿಸ್ ಫೆಟಾಲಿಸ್ ಅಂತ ಕರಿತೀವಿ. ಈ ಸಮಯದಲ್ಲಿ ಭ್ರೂಣವು ಸಾಯೋ ಸಂದರ್ಭ ಕೂಡ ಬರುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಇದೆ. ಓಕೆ, ಕ್ಲಿಯರ್? ಅರ್ಥ ಆಯ್ತಲ್ವಾ? ಅದಕ್ಕೆ ಒಂದೊಂದ್ಸರಿ ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ತಿಲ್ಲ, ಅದಕ್ಕೆ ಒಂದು ಬೇಬಿ ಉಳಿತಿಲ್ಲ, ಅಂದರೆ ಪ್ರೆಗ್ನೆನ್ಸಿ ಉಳಿತಿಲ್ಲ ಅಂತೆಲ್ಲ ಹೇಳ್ಕೊಳ್ತಿರಲ್ಲ, ದಿಸ್ ಇಸ್ ದ ರೀಸನ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಒಂದು ಬ್ಲಡ್ ಗ್ರೂಪ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪ್ಲಸ್ ಯಾವಾಗಿರುತ್ತೆ? ಆರ್ ಎಚ್ ಫ್ಯಾಕ್ಟರ್ ಇದ್ರೆ, ಇಲ್ಲ ಅಂದರೆ ಮೈನಸ್ ಬರುತ್ತೆ. ನೆಕ್ಸ್ಟ್ ನೋಡಿ, ಬ್ಲಡ್ ಗ್ರೂಪ್ ಓ ಮೈನಸ್ ಇದೆ.
ಗಿವ್ಸ್ ಟು ದೀಸ್ ಗ್ರೂಪ್ಸ್, ಎಲ್ಲ ಒಂದು ಗುಂಪುಗಳಿಗೆ ದಾನ ಮಾಡತ್ತೆ. ಅದಕ್ಕೆ ಓ ಮೈನಸ್. ನೋಡಿ ಇಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಹೇಳ್ಬೇಕಂದ್ರೆ ಓ ನೆಗೆಟಿವ್ ಅನ್ನೋದು ಯೂನಿವರ್ಸಲ್ ಡೋನರ್ ಇರುತ್ತೆ. ಇನ್ ಕೇಸ್ ನಿಮಗೆ ಆಪ್ಷನಲ್ಲಿ ಓ ನೆಗೆಟಿವ್ ಇಲ್ಲ ಅಂತ ಇಟ್ಕೊಳ್ಳಿ, ಓ ಇದ್ರೆ ಯು ಕ್ಯಾನ್ ಗೋ ವಿತ್ ಓ. ಓ ಪ್ಲಸ್ಸು ಓ ಮೈನಸ್ ಎರಡೂ ಇದ್ರೆ ಯು ಕ್ಯಾನ್ ಗೋ ವಿತ್ ಓ ಮೈನಸ್. ಅರ್ಥ ಆಯ್ತಲ್ವಾ? ಎಸ್. ನೋಡಿ ಇಲ್ಲಿ ರಿಸೀವ್ಸ್ ಫ್ರಮ್ ದೀಸ್ ಗ್ರೂಪ್ಸ್, ಓ ಮೈನಸ್ ಇಂದ ಮಾತ್ರ ತಗೊಳುತ್ತೆ, ಬಟ್ ಕೊಡೋದು ಎಲ್ಲದಕ್ಕೂ ಕೊಡುತ್ತೆ. ತುಂಬಾ ಉದಾರತ್ವವನ್ನು ಹೊಂದಿದೆ ಇದು. ಯಾವುದು? ಓ ಮೈನಸ್. ನೆಕ್ಸ್ಟ್ ಓ ಪ್ಲಸ್ ಅನ್ನೋದು ಯಾವುದಕ್ಕೆ ಕೊಡುತ್ತೆ? ಎ ಬಿ ಪ್ಲಸ್ಗೆ, ಎ ಪ್ಲಸ್ಗೆ, ಬಿ ಪ್ಲಸ್, ಓ ಪ್ಲಸ್. ಯಾವ್ದನ್ನ ಬಿಟ್ಟು? ಓ ಮೈನಸ್ನ ಬಿಟ್ಟು. ಯಾವುದಿಂದ ತಗೊಳುತ್ತೆ? ಓ ಮೈನಸ್ ಇಂದ ಓ ಪ್ಲಸ್ ಇಂದ ತಗೊಳುತ್ತೆ. ನೋಡಿ ಎಲ್ಲದರಲ್ಲೂ ಓ ಮೈನಸ್ ಇದೆ. ನೆಕ್ಸ್ಟ್ ಎ ಮೈನಸ್, ಎ ಬಿ ಮೈನಸ್ಗೆ ಕೊಡುತ್ತಾ, ಎ ಬಿ ಪ್ಲಸ್ಗೆ ಕೊಡುತ್ತಾ, ಎ ಪ್ಲಸ್ ಎ ಮೈನಸ್ಗೆ ಕೊಡುತ್ತೆ. ಯಾವುದರಿಂದ ತಗೊಳುತ್ತೆ? ಓ ಮೈನಸ್ ಎ ಮೈನಸ್ ಇಂದ ತಗೊಳುತ್ತೆ. ನೆಕ್ಸ್ಟ್ ಎ ಪ್ಲಸ್, ಎ ಬಿ ಪ್ಲಸ್, ಎ ಪ್ಲಸ್ ತಗೊಳ್ಳೋದು ಎ ಮೈನಸ್, ಓ ಪ್ಲಸ್, ಎ ಮೈನಸ್, ಎ ಪ್ಲಸ್. ನೆಕ್ಸ್ಟ್ ನೋಡಿ ಇಲ್ಲಿ ಬಿ ಮೈನಸ್, ಬಿ ಪ್ಲಸ್, ಎ ಬಿ ಮೈನಸ್, ಎ ಬಿ ಪ್ಲಸ್ಗೆ ಕೊಡುತ್ತೆ, ತಗೊಳ್ಳೋದು ಓ ಮೈನಸ್, ಬಿ ಮೈನಸ್ ಇಂದ ಮಾತ್ರ ತಗೊಳ್ಳುತ್ತೆ. ನೆಕ್ಸ್ಟ್ ನೋಡಿ ಬಿ ಪ್ಲಸ್, ಬಿ ಪ್ಲಸ್, ಎ ಬಿ ಪ್ಲಸ್ಗೆ ಕೊಡುತ್ತೆ, ಓ ಮೈನಸ್, ಓ ಪ್ಲಸ್, ಬಿ ಮೈನಸ್, ಬಿ ಪ್ಲಸ್ ಇಂದ ತಗೊಳ್ಳುತ್ತೆ. ಎ ಬಿ ಮೈನಸ್ ವೆರಿ ಇಂಪಾರ್ಟೆಂಟ್. ಕೊಡೋದು ಎ ಬಿ ಮೈನಸ್, ಎ ಬಿ ಪ್ಲಸ್ಗೆ, ತಗೊಳ್ಳೋದು ಓ ಮೈನಸ್, ಎ ಮೈನಸ್, ಬಿ ಮೈನಸ್, ಎ ಬಿ ಮೈನಸ್. ನೋಡಿ ಇಲ್ಲಿ ಎ ಬಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಎ ಬಿ ಇಸ್ ಎ ಯೂನಿವರ್ಸಲ್ ಅಕ್ಸೆಪ್ಟರ್. ಸೊ ಎಲ್ಲ ಒಂದು ಬ್ಲಡ್ ಗ್ರೂಪ್ಸಿಂದ ಇದು ತಗೊಳುತ್ತೆ, ಬಟ್ ಕೊಡೋದು ಮಾತ್ರ ಎ ಬಿಗೆ ಮಾತ್ರ ಕೊಡೋದು. ತುಂಬ ಸೆಲ್ಫಿಶ್ ಇದು. ಯಾವುದು? ಎ ಬಿ ಪ್ಲಸ್. ಸೆಲ್ಫಿಶ್, ತುಂಬ ಸೆಲ್ಫಿಶ್ ಆಗಿರುತ್ತೆ. ಬಟ್ ರಿಸೀವ್ ಮಾಡ್ಕೊಳ್ಳೋದು ಎಲ್ಲ ಬ್ಲಡ್ ಗ್ರೂಪ್ಸಿಂದ ರಿಸೀವ್ ಮಾಡ್ಕೊಳ್ಳುತ್ತೆ. ಇದು ತುಂಬ ಉದಾರತ್ವ ಮನುಷ್ಯ. ಯಾವುದು? ಓ ಮೈನಸ್, ಎಲ್ಲದಕ್ಕೂ ಕೊಡುತ್ತೆ. ಕ್ಲಿಯರ್? ನೋಡಿ ಇಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ರಕ್ತಗಳ ಗುಂಪು ವರ್ಗೀಕರಣ ಮಾಡಿದ್ದಾರೆ ಅಂದರೆ ಕಾರ್ಲ್ ಲ್ಯಾಂಡ್ಸ್ಟೀನ್. ನೆಕ್ಸ್ಟು ರಕ್ತದ ಗುಂಪುಗಳು 4 ವಿಧಗಳು ಮೈನ್ ಆಗಿ ಎ, ಬಿ ಮತ್ತು ಎ ಬಿ ಓ ಆಗಿರುತ್ತೆ. ಸೊ ಎ ಬಿನ ಯೂನಿವರ್ಸಲ್ ಅಕ್ಸೆಪ್ಟರ್ ಅಂತ ಕರಿತೀವಿ. ಎ ಬಿ ಪ್ಲಸ್, ಎ ಬಿ ಮೈನಸ್ ಎರಡೂ ಇದ್ದರೆ ಎ ಬಿ ಗೋ ವಿತ್ ಎ ಬಿ ಪ್ಲಸ್, ಇಲ್ಲ ಅಂದರೆ ಎ ಬಿ ಇದ್ದರೆ ಗೋ ವಿತ್ ಎ ಬಿ, ದಟ್ಸ್ ಇಟ್. ನೆಕ್ಸ್ಟ್ ಸಾರ್ವತ್ರಿಕ ದಾನಿ ಅಂತ ಕರಿತೀವಿ. ಓ ಇದ್ದರೆ ಓ ಹೋಗಿ ಓ ಮೈನಸ್, ಓ ಪ್ಲಸ್ ಎರಡೂ ಇದ್ದರೆ ಗೋ ವಿತ್ ಓ ಮೈನಸ್. ಕ್ಲಿಯರ್? ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಂದರೆ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ರಕ್ತದ ಗುಂಪು ಇರುವ ಒಂದು ಗುಂಪು ಯಾವುದು ಅಂದರೆ ದಟ್ ಈಸ್ ಓ ಪಾಸಿಟಿವ್ ಅಂತ ಕರಿತೀವಿ. ಓ ಪಾಸಿಟಿವ್ ಪ್ರಪಂಚದಲ್ಲೇ ಹೆಚ್ಚಾಗಿರೋ ಒಂದು ಬ್ಲಡ್ ಗ್ರೂಪ್ ಆಗಿರುತ್ತೆ. ಓಕೆ. ನೆಕ್ಸ್ಟ್ ಅತಿ ವಿರಳವಾಗಿರುವ ಒಂದು ಗುಂಪು ಯಾವುದು ದಟ್ ಈಸ್ ಓ ಮೈನಸ್ ಆಗಿರುತ್ತೆ. ಇದನ್ನ ಬಾಂಬೆ ರಕ್ತದ ಗುಂಪು ಅಂತ ಕೂಡ ಕರಿತೀವಿ. ಮಾನವನ ರಕ್ತದ pH ಮೌಲ್ಯ 7.4 ಆಗಿರುತ್ತೆ. ಸೊ ರಕ್ತದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಹೆಮಟಾಲಜಿ ಅಂತ ಕರಿತೀವಿ. ಅದನ್ನ ಡಿಸ್ಕಸ್ ಮಾಡಿದ್ವಿ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ ಚಿಲ್ಡ್ರನ್ಸಲ್ಲಿ ಯಾವ ಥರ ಒಂದು ಬ್ಲಡ್ ಗ್ರೂಪ್ ಬರುತ್ತೆ, ಪೇರೆಂಟ್ಸಲ್ಲಿ ಯಾವ ಬ್ಲಡ್ ಗ್ರೂಪ್ ಇದ್ದರೆ ಚಿಲ್ಡ್ರನ್ಸಲ್ಲಿ ಯಾವ ಬ್ಲಡ್ ಗ್ರೂಪ್ ಬರುತ್ತೆ ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದ್ರ ಬಗ್ಗೆನೂ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಫಸ್ಟ್ಗೆ ನೋಡಿ ಪೇರೆಂಟ್ 1 ಅನ್ನೋದು ನನ್ನ ಮದರ್ ಅಂತ ತಿಳ್ಕೊತೀನಿ, ಪೇರೆಂಟ್ 2 ಫಾದರ್. ಇಲ್ಲಿ ಎ ಇದ್ರೆ ಎರಡರಲ್ಲೂ ಎ ಇದ್ರೆ ಎ ಬರಲಿಕ್ಕೆ ಸಾಧ್ಯ ಇರುತ್ತೆ, ಚಿಲ್ಡ್ರನ್ಸಲ್ಲಿ ಓ ಬರಲಿಕ್ಕೆ ಸಾಧ್ಯ ಇರುತ್ತೆ. ನೆಕ್ಸ್ಟ್ ಈ ಒಂದು ಮದರಲ್ಲಿ ಎ ಬ್ಲಡ್ ಗ್ರೂಪ್ ಇದ್ದು ಫಾದರಲ್ಲಿ ಬಿ ಬ್ಲಡ್ ಗ್ರೂಪ್ ಇದ್ದರೆ ಸೊ ಎಲ್ಲ ಚಾನ್ಸಸ್ಸು ಇರುತ್ತೆ. ಇದರಲ್ಲಿ ಎ ಬರ್ಬೋದು, ಬಿ ಬರ್ಬೋದು, ಎ ಬಿ ಬರ್ಬೋದು, ಓ ಬರ್ಬೋದು, ಎಲ್ಲ ಚಾನ್ಸಸ್ಸು ಇರುತ್ತೆ. ನೆಕ್ಸ್ಟ್ ಎ ಮತ್ತು ಎ ಬಿ ಇದ್ದರೆ ಎ ಬರಲಿಕ್ಕೆ ಚಾನ್ಸಸ್ ಇದೆ, ಬಿ ಆ್ಯಂಡ್ ಎ ಬಿ. ಎ ಓ ಇದ್ದರೆ ಎ ಬರ್ಬೋದು, ಓ ಬರ್ಬೋದು. ಅದೇ ರೀತಿ ಬಿ ಓ ಇದ್ದರೆ ಬಿ ಬರ್ಬೋದು, ಓ ಬರ್ಬೋದು. ಬಿ ಬಿ ಇದ್ದರೆ ಬಿ ಬರ್ಬೋದು, ಓ ಬರ್ಬೋದು. ನೆಕ್ಸ್ಟ್ ಬಿ ಎ ಬಿ ಇದ್ದರೆ ಎ ಬಿ ಎ ಬಿ, ಎ ಬಿ ಎ ಬಿ ಇದ್ದರೆ ಎ ಬಿ ಎ ಬಿ, ಎ ಬಿ ಓ ಇದ್ದರೆ ಎ ಮತ್ತು ಬಿ ಬರಲಿಕ್ಕೆ ಸಾಧ್ಯ ಇರುತ್ತೆ. ನೆಕ್ಸ್ಟ್ ಓ ಇದ್ದರೆ ಓನ್ಲಿ ಓ ಮಾತ್ರ ಬರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ ರಕ್ತದ ಬ್ಯಾಂಕ್ ಅಥವಾ ಬ್ಲಡ್ ಬ್ಯಾಂಕ್ ಅಂತ ಕರಿತೀವಿ. ಏನಪ್ಪ ಈ ಒಂದು ಏನಕ್ಕೆ ಬೇಕು ಬ್ಲಡ್ ಬ್ಯಾಂಕ್ ಅನ್ನೋದು? ರಕ್ತವನ್ನು ತುರ್ತು ಸಂದರ್ಭದಲ್ಲಿ ನೀಡಲು ರಕ್ತದ ಘಟಕಗಳನ್ನು ಸಂಗ್ರಹಿಸಲು ಇದು ಬೇಕಾಗುತ್ತೆ. ರಕ್ತವನ್ನು 1 ರಿಂದ 6 ಡಿಗ್ರಿ ಸೆಲ್ಸಿಯಸ್ನ ಉಷ್ಣಾಂಶದಲ್ಲಿ ಸುಮಾರು 35 ರಿಂದ 45 ದಿನಗಳವರೆಗೆ ಶೇಖರಿಸಬಹುದು. ಯಾವುದನ್ನ? ಈ ಒಂದು ರಕ್ತವನ್ನ. ನೆಕ್ಸ್ಟ್ ನೋಡಿ ಕ್ರಯೋ ರೆಫ್ರಿಜರೇಷನ್ ಅಂತ ಕರಿತೀವಿ. ಅಂದ್ರೆ ಏನಪ್ಪಾ ಅಂದ್ರೆ -196 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಉಷ್ಣಾಂಶ.
ಸೊ ಇದನ್ನ 10 ವರ್ಷದವರೆಗೂ ಕೂಡ ಸಂಗ್ರಹಿಸಬಹುದಾಗಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, 1937 ಬರ್ನಾರ್ಡ್ ಫ್ಯಾಂಟಸ್ ಅಂತ ಒಬ್ಬ ಸೈಂಟಿಸ್ಟು ಈ ಒಂದು ಚಿಕಾಗೋದಲ್ಲಿರುವ ಒಂದು ಹಾಸ್ಪಿಟಲ್ಗೆ ಡೈರೆಕ್ಟರ್ ಆಗಿರ್ತಾರೆ. ಕುಕ್ ಕಂಟ್ರಿ ಹಾಸ್ಪಿಟಲ್ ಇನ್ ಚಿಕಾಗೋ. ಸೊ ಎಸ್ಟಾಬ್ಲಿಷಸ್ ದ ಫಸ್ಟ್ ಹಾಸ್ಪಿಟಲ್ ಬ್ಲಡ್ ಬ್ಯಾಂಕ್ ಇನ್ ಯುನೈಟೆಡ್ ಸ್ಟೇಟ್ಸ್. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ದ ಫಸ್ಟ್ ಬ್ಲಡ್ ಸೆಂಟರ್ ವಾಸ್ ಸ್ಟಾರ್ಟೆಡ್ ಇನ್ ಇಂಡಿಯಾ. ಭಾರತದಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಫಸ್ಟ್ಗೆ ಅಂದರೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಇನ್ 1942 ಅಟ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಹೈಜೀನ್ ಅಂಡ್ ಪಬ್ಲಿಕ್ ಹೆಲ್ತ್, ಕೋಲ್ಕತ್ತಾ, ವೆಸ್ಟ್ ಬೆಂಗಾಲಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಎಸ್ ನೋಡಿ ಫ್ರೆಂಡ್ಸ್, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಸೊ ಈ ಒಂದು ಕ್ಲಾಸಲ್ಲಿ ನಾವು ಬ್ಲಡ್ ಗ್ರೂಪ್ಸ್ ಅಂದರೆ ಏನು, ಎಷ್ಟು ಬ್ಲಡ್ ಗ್ರೂಪ್ಸ್ ಇದೆ, ಯಾವ ರೀತಿ ಡಿವೈಡ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಅದೇ ರೀತಿ ಈ ಒಂದು ಯಾವೊಂದು ಬ್ಲಡ್ ಗ್ರೂಪಲ್ಲಿ ತಂದೆಯಲ್ಲಿ ಯಾವ ಬ್ಲಡ್ ಗ್ರೂಪ್ ಇದ್ರೆ, ತಾಯಿಯಲ್ಲಿ ಯಾವ ಬ್ಲಡ್ ಗ್ರೂಪ್ ಇದ್ರೆ, ಮಗುವಲ್ಲಿ ಯಾವ ಬ್ಲಡ್ ಗ್ರೂಪ್ ಬರುತ್ತೆ. ನೆಕ್ಸ್ಟ್ ಆಂಟಿಬಾಡಿ ಆಂಟಿಜನ್ ಬಗ್ಗೆ ತುಂಬ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.